ನಮಸ್ಕಾರ, ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 2,000 ರೂಪಾಯಿ ಏನು ಬರ್ತಾ ಇತ್ತು, ಇನ್ನು ಮುಂದೆ 2,000 ರೂಪಾಯಿ ಬರೋದಿಲ್ಲ, 1,800 ರೂಪಾಯಿ ಮಾತ್ರನೇ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ. ಸಾಕಷ್ಟು ಯೂಟ್ಯೂಬ್ ಚಾನಲಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ಮುಂದೆ 1,800 ರೂಪಾಯಿ ಮಾತ್ರ ಬರುತ್ತೆ, 2,000 ರೂಪಾಯಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಜವಾಗ್ಲೂ 1,800 ಮಾತ್ರನೇ ಬರುತ್ತಾ? ಯಾಕೆ ಈ ಥರ ಬದಲಾವಣೆಗಳನ್ನ ತರ್ತಾ ಇದ್ದಾರೆ? ಅಧಿಕಾರಕ್ಕೂ ಬರೋಕ್ಕೂ ಮೊದಲು ಎಲ್ರಿಗೂ ಕೊಡ್ತೀವಿ, ಎಲ್ಲ ಯಜಮಾನಿಯರಿಗೂ ಕೊಡ್ತೀವಿ ಅಂದರು. ಹಾಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಎಲ್ರಿಗೂ ಫ್ರೀ ಅಂತ ತಿಳಿಸಿದ್ರು. ಅಧಿಕಾರಕ್ಕೆ ಬಂದ ಮೇಲೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಮತ್ತೆ ಮಧ್ಯದಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಹಾಗಾದರೆ ಇನ್ನು ಮುಂದೆ 1,800 ರೂಪಾಯಿ ಮಾತ್ರನೇ ಸಿಗುತ್ತಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳ್ತಾರೆ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇನಿದೆ ಅದು ಬರೀ BPL ಕಾರ್ಡ್ ಇರೋರಿಗೆ ಮಾತ್ರನೇ ಕೊಡಬೇಕು, ಎಲ್ರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡೋಣ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕಿಂದಲೇ ನಮಗೆ ತುಂಬ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 2,000 ರೂಪಾಯಿ ಏನು ಬರ್ತಾ ಇತ್ತು, ಇನ್ನು ಮುಂದೆ 2,000 ರೂಪಾಯಿ ಬರೋದಿಲ್ಲ, 1,800 ರೂಪಾಯಿ ಮಾತ್ರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ಈಗ ಕಳೆದ ಒಂದು 2-3 ದಿನದಿಂದ ತುಂಬಾ ವೈರಲ್ ಆಗ್ತಾ ಇದೆ. 1,800 ಕೊಡ್ತಾರೆ, 1,800 ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಈ ಥರ ಸಡನ್ ಆಗಿ ಡಿಸಿಷನ್ ತಗೊಂಡಿದೆ ಸರ್ಕಾರ ಅಂತಂದರೆ ಇನ್ನೂ 100% ಕನ್ಫರ್ಮ್ ಆಗಿ ಹೇಳಿಲ್ಲ. ಈಗೇನು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ನವಂಬರ್ 22-23ನೇ ತಾರೀಕಲ್ಲೇನೋ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬಟ್ ಆದರೆ ಇನ್ನೂ ಅಪ್ಲಿಕೇಶನ್ಗಳನ್ನ ಬಿಟ್ಟಿಲ್ಲ ಅದಕ್ಕೆ ಸಂಘಕ್ಕೆ ಅರ್ಜಿ ಹಾಕೋದಕ್ಕೆ. ಆಲ್ರೆಡಿ ಸಂಘ ಓಪನ್ ಮಾಡಿದ್ದಾರೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಬಟ್ ಅಪ್ಲಿಕೇಶನ್ಗಳಿಗೆ ಇನ್ನೊಂದು ವಾರ 15 ದಿನ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ. ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ. ಸೊ ಇವಾಗ ಸಂಘಕ್ಕೆ ಸೇರ್ಕೋಬೇಕು ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳಿದ್ರಲ್ವಾ. 1,000 ರೂಪಾಯಿನ ಕೊಟ್ಟು ನೀವು ಒಂದು ಅಕೌಂಟನ್ನ ಓಪನ್ ಮಾಡಿಸ್ಬೇಕಾಗುತ್ತೆ ಸಂಘಕ್ಕೆ ಅಂತ ಹೇಳ್ಬಿಟ್ಟು, ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಸಂಘಕ್ಕೆ ಸೇರ್ಕೊಂಡ್ರೆ ಬೆನಿಫಿಟ್ ಏನು ಅಂತಂದರೆ ನಿಮಗೆ 30,000ದಿಂದ 3 ಲಕ್ಷ ರೂಪಾಯಿವರೆಗೂ ಕೂಡ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಆ ಲೋನ್ ಪಡಿಬೇಕಂತಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ 1,000 ರೂಪಾಯಿ ಕೊಟ್ಟು ಅಕೌಂಟ್ ಓಪನ್ ಮಾಡಿಸ್ಬೇಕು. ಹಾಗೆ ಪ್ರತಿ ತಿಂಗಳು ನೀವು 6 ತಿಂಗಳ ಕಾಲ 200 ರೂಪಾಯಿನ ಕಟ್ಟಬೇಕಾಗುತ್ತೆ. 6 ತಿಂಗಳಾದಮೇಲೆ ನಿಮಗೆ ಲೋನ್ ಸಿಗುವಂಥದ್ದು. ಸೊ ಫಸ್ಟ್ ಹೇಳಿದ್ರು ಗ್ರೂಪ್ ಮಾಡ್ಕೊಬೇಕು 10 ಜನ ಸೇರಿ. ಆಮೇಲೆ ಪ್ರತಿ ತಿಂಗಳು ಕೂಡ ಉಳಿತಾಯ 200 ರೂಪಾಯಿನ ಕಟ್ಟಬೇಕು. 1,000 ರೂಪಾಯಿ ಕಟ್ಟಿ ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸಿದ್ರು. ಆಮೇಲೆ 30,000ದಿಂದ 3 ಲಕ್ಷ ಅಂತ ಹೇಳಿದ್ರು. ಆಮೇಲೆ 30,000ದಿಂದ 6 ಲಕ್ಷದವರೆಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಇವಾಗ ಮತ್ತೆ ಚೇಂಜಸ್ಸನ್ನು ಮಾಡಿದ್ದಾರೆ. 6 ಲಕ್ಷದವರೆಗೂ ಕೊಡೋಕ್ಕಾಗಲ್ಲ, 30,000ದಿಂದ 3 ಲಕ್ಷ ರೂಪಾಯಿವರೆಗೂ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಜೊತೆಗೆ 1,000 ರೂಪಾಯಿ ಕೊಟ್ಟು ಏನು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಅದನ್ನು ಇವಾಗ 1,250 ರೂಪಾಯಿನ ಕೊಟ್ಟು ನೀವು ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ ಅದರಲ್ಲಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಸೊ ಈ 200 ರೂಪಾಯಿ ಯಾಕೆ ಕಟ್ ಮಾಡ್ಕೊತಾರೆ, 1,800 ರೂಪಾಯಿ ಯಾಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಮೊದಲು ಹೇಳಿದ್ರು ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಸಂಘಕ್ಕೆ ಸೇರ್ಕೊಬೋದು, ಎಲ್ಲರೂ ಸೇರ್ಕೋಬೇಕು ಅಂತೇನು ಕಡ್ಡಾಯವಾಗಿ ಏನಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ಲೋನ್ ಅವಶ್ಯಕತೆ ಇರುತ್ತೆ ಅವ್ರು ಮಾತ್ರ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಇವಾಗ ತಿಳಿಸ್ತಾ ಇದ್ದಾರೆ ಅವ್ರ ಅಕೌಂಟಲ್ಲೇ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗ್ತಾರೆ ಅದರಲ್ಲೇ 200 ರೂಪಾಯಿನ ಸಂಘಕ್ಕೆ ಕಟ್ ಮಾಡಿಕೊಂಡು 1,800 ರೂಪಾಯಿ ಹಾಕ್ಬೋದಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಅವರಿಗೆ ನಾವು ಹಾಕಿ ಅವ್ರು ತಂದು ಕಟ್ಟೋ ಅಷ್ಟರಲ್ಲಿ ತುಂಬ ಟೈಮನ್ನ ತಗೊಳುತ್ತೆ. ನಾವೇ ಇಲ್ಲಿ ಕಟ್ ಮಾಡ್ಕೊಂಡು ಹಾಕ್ಬಿಟ್ರೆ ಅವ್ರಿಗೆ ಇನ್ನೂ ಕಷ್ಟ ಕಡಿಮೆ ಆಗುತ್ತಲ್ವ, ಅಂದರೆ ಹೋಗಿ ಕಟ್ಟೋದೆಲ್ಲ ಬರ್ಡನ್ ಕಡಿಮೆ ಆಗುತ್ತಲ್ವ. ಸೊ ಈ ರೀತಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಚಿಂತನೆನ ನಡೆಸ್ತಾ ಇದ್ದಾರೆ ಅಷ್ಟೇ. ಇದು ಇನ್ನೂ ರೂಲ್ಸ್ ಜಾರಿಗೆ ಬಂದಿಲ್ಲ, ಅಫಿಷಿಯಲಿನೂ ಕೂಡ ಅನೌನ್ಸ್ ಆಗಿಲ್ಲ. ಈ ರೀತಿನೇ ಮಾಡ್ತೀವಿ, ಎಲ್ಲರೂ ಕೂಡ ಕಡ್ಡಾಯವಾಗಿ ಸೇರ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಒಂದು ಈ ರೀತಿ ಇವ್ರು ಯೋಚನೆ ಮಾಡ್ತಾ ಇರೋದು ನೋಡಿದರೆ 1,800 ರೂಪಾಯಿ ಮಾತ್ರನೇ ಹಾಕ್ತೀವಿ, ಇನ್ನು 200 ರೂಪಾಯಿನ ಸಂಘದ ಕಡೆ ಕಟ್ಕೊತೀವಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಸೇರ್ಕೊಳ್ಳೇಬೇಕು ಅಂತ ಅನಿಸುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಸೇರ್ಕೊಳ್ಳೋದಕ್ಕೆ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಲ್ಲ. ಅಯ್ಯೋ ದುಡ್ಡು ಬರ್ತಾ ಇದೆ ನಮ್ಗೆ ಇಷ್ಟೇ ಸಾಕು ಅನ್ನೋರು ಕೂಡ ಇರ್ತಾರೆ ಅಲ್ವಾ. ಕೆಲವೊಬ್ಬರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಏನಾದರೂ ಬಿಸ್ನೆಸ್ ಮಾಡಬೇಕು, ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಅವಶ್ಯಕತೆ ಇರ್ತಾರೆ. ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರಿಗೆ ಸಂಘದ ಅವಶ್ಯಕತೆ ಇರಲ್ಲ, ನಮಗೆ 2,000 ರೂಪಾಯಿ ಹಣ ಏನು ಕೊಡ್ತಿದ್ದಾರೆ ಅಷ್ಟೇ ಸಾಕು ಅನ್ನೋರು ಕೂಡ ಇರ್ತಾರೆ. ಎರಡೂ ಥರನೂ ಕೂಡ ಇರ್ತಾರೆ. ಕೆಲವೊಬ್ಬರಿಗೆ ಅವಶ್ಯಕತೆ ಇದ್ದವರು ಸೇರ್ಕೊತಾರೆ, ಬೇಡ ಅನ್ನೋರು ದುಡ್ಡು ತೊಗೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಈ ರೀತಿ ಫಸ್ಟು ತಿಳಿಸಿದ್ರು. ಬಟ್ ಅದೇ ಇವಾಗ ಇವರು ಹಾಕೋ ಅಮೌಂಟಲ್ಲೇ 200 ರೂಪಾಯಿನ ಕಟ್ ಮಾಡ್ಕೊತೀವಿ ಅಂತಂದರೆ ಬಹುಶಃ ಎಲ್ಲರೂ ಕೂಡ ಕಡ್ಡಾಯವಾಗಿ ಸೇರ್ಕೊಬೇಕು ಅಂತ ಏನಾದರೂ ರೂಲ್ಸ್ ತರ್ತಾರೆ ಏನೋ, ವೆಯ್ಟ್ ಮಾಡಿ ನೋಡೋಣ.
ಒಟ್ಟಿನಲ್ಲಿ ಸದ್ಯಕ್ಕಂತೂ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಅಫಿಷಿಯಲಿ ಅನೌನ್ಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಇನ್ನು ಚಿಂತನೆ ನಡೆಸ್ತಾ ಇದ್ದಾರೆ ಅಷ್ಟೇ, ಆ ರೀತಿ ಮಾಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಜನಗಳ ಡಿಸಿಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಜನಗಳು ಕೂಡ ಅವ್ರಿಗೆ ಕೇಳಿ ಮಾಡಬೇಕು. ಸಡನ್ನಾಗಿ ಆ ರೀತಿ ಅವರೇ ಆಟೋಮೆಟಿಕ್ಕು ಸಂಘಗಳನ್ನ ಎಲ್ಲರಿಗೂ ಸಂಘಕ್ಕೆ ಸೇರ್ಕೊಬೇಕು, ಎಲ್ಲರೂ ಕಟ್ಟಲೇಬೇಕು ಅಂತಂದರೆ ಬಹುಶಃ ಎಲ್ಲರೂ ಕೂಡ ಸೇರ್ಕೊತಾರೆ. 200 ರೂಪಾಯಿ ಅಲ್ವಾ, ಹೋಗ್ಲಿ ಕಟ್ಟೋಣ ಬಿಡು, 1800 ರೂಪಾಯಿ ಆದರೂ ಬರುತ್ತಲ್ಲ ಅಂತ ಹಂಗೂ ಕೂಡ ಒಪ್ಕೊತಾರೆ ಕೆಲವೊಂದಿಷ್ಟು ಜನ. ನಮಗೆ ಬೇಡವಾಗಿತ್ತು, ಬಟ್ ಆದರೂ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಸುಮ್ಮನೆ 2000 ಕೊಡ್ತೀವಿ ಅಂತ ಹೇಳ್ಬಿಟ್ರು, ಇವಾಗ ನೋಡಿದರೆ ಈ ಥರ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನಕ್ಕೆ ಅನ್ಸೋದು ಸಹಜನೇ. ಬಟ್ ಅಫಿಷಿಯಲ್ ಅನೌನ್ಸ್ ಆಗಿಲ್ಲ, ಇನ್ನು ಡಿಸ್ಕಷನ್ ನಡೀತಾ ಇದೆ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟು ಎಲ್ಲರೂ ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ. ನಿಮಗೆ 27ನೇ ಕಂತಿನ ಹಣನೇ 1800 ರೂಪಾಯಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರ ಡಿಸಿಷನ್ ತೊಗೊಂಡು ಅದನ್ನು ಅನೌನ್ಸ್ ಮಾಡೋರ್ಗೂ ಕೂಡ ಅದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಗೃಹಲಕ್ಷ್ಮಿ ಸಂಘದ ಅಪ್ಲಿಕೇಶನ್ಗಳು ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಹೇಳ್ದಂಗೆ ನವಂಬರಲ್ಲೇ ಓಪನ್ ಆಯಿತು, ಅಫಿಷಿಯಲಿ ಅನೌನ್ಸ್ ಆಯಿತು ಸಂಘ. ಬಟ್ ಇದುವರೆಗೂ ಕೂಡ ಅಪ್ಲಿಕೇಶನ್ಗಳನ್ನ ಬಿಟ್ಟಿಲ್ಲ ಅಂತಂದರೆ ಅದು ಕೂಡ ತುಂಬ ಪ್ರೋಸೆಸ್ ಇರುತ್ತಲ್ವ, ಎಲ್ಲ ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಮಾಡ್ಕೊತಾ ಇದ್ರು. ಸೊ ಇವಾಗ ಅದು ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಬಹುಶಃ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೂ ಕೂಡ ಅಕೌಂಟನ್ನ ಓಪನ್ ಮಾಡೋದಕ್ಕೆ ಅಪ್ಲಿಕೇಶನ್ಗಳನ್ನ ಬಿಡ್ತಾರೆ. ಸೊ ಆ ಸಂಘಕ್ಕೆ ಓಪನ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ತುಂಬಾ ಬೆನಿಫಿಟ್ಗಳು ಅಂತಲೇ ಹೇಳ್ಬೋದು. ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡವರಿಗೆ ಇವಾಗ ಹೊರಗಡೆ ಬಡ್ಡಿಗೆ ದುಡ್ಡು ತೊಗೋತೀವಿ ಅಂತಂದರೆ 3%, 4% ಹೇಳ್ತಾರೆ. 1 ಲಕ್ಷ ತೊಗೋತೀವಿ ಅಂದ್ರೂ ಕೂಡ 3%, 4% ಅಂತಂದ್ರೂ 4% ಅಂದರೆ 4000 ಆಗೋಗ್ಬಿಡುತ್ತೆ ತಿಂಗಳಿಗೆ. ತುಂಬ ಬರ್ಡನ್ ಆಗುತ್ತೆ. ಸೊ ಈ ರೀತಿ ಸಂಘದಲ್ಲಿ ತಗೊಂಡ್ರೆ ತುಂಬ ಕಡಿಮೆ ಬಡ್ಡಿ ಇರುತ್ತೆ. ಜೊತೆಗೆ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಥರ ಕಟ್ಕೊಂಡು ಹೋಗ್ಬೋದು. ತಿಂಗಳ ಇಷ್ಟು ಬಡ್ಡಿ ಇಷ್ಟು ಅಸಲು ಅಂತ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ತೀರಾ. ಸೊ ಇಲ್ಲಿ ನಿಮಗೆ ಅಷ್ಟು ಹೊರೆ ಅನಿಸಲ್ಲ. ಹೊರಗಡೆ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಎಲ್ಲರೂ ಸೇರ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ಒಂದ್ಸರಿ ಹೆಲ್ಪ್ ಆಗೇ ಆಗುತ್ತೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬೋದು. ಹೇಳ್ದಂಗೆ ಅತಿ ಶೀಘ್ರದಲ್ಲಿ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಅಷ್ಟೇ ಅವರು 200 ರೂಪಾಯಿನ ಕಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇರೋದು. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣನೇ 1800 ಬರೋದಿಲ್ಲ. ಸೊ ಯಾರು ಆ ರೀತಿ ಮಿಸ್ ಆಗಿ ತಿಳ್ಕೊಬೇಡಿ. ಇದು ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೊತೀನಿ. ಇನ್ನು ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಟ್ಟಿದ್ದಾರೆ ಅಲ್ವಾ, ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಉಚಿತ ಬಸ್ ಪ್ರಯಾಣ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ 5 ಯೋಜನೆಗಳು ಕೂಡ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಇರೋರಿಗೆ ಮಾತ್ರನೇ ಸಲ್ಲಬೇಕು ಅಂತ ಹೇಳ್ಬಿಟ್ಟು ನಿನ್ನೆ MB ಪಾಟೀಲ್ ಶಾಸಕರಾದಂಥ MB ಪಾಟೀಲ್ ಸರ್ ಅವರು ತಿಳಿಸಿದ್ರು. ಬಟ್ ಅವ್ರು ಹೇಳಿದ್ರು, ಇದು ನನ್ನ ಒಪಿನಿಯನು, ನೀವು ಅನ್ಕೊಬೋದು ಸರ್ಕಾರನೇ ತಿಳಿಸಿದೆ ಅಂತ. ಈ ರೀತಿ ಎಲ್ಲ ಹೇಳಕ್ಕೆ ಹೋಗ್ಬಿಡಿ. ನನಗನ್ಸುತ್ತೆ ಇವಾಗ ನಾನು ಶ್ರೀಮಂತ, ನನಗೆ ಯಾಕೆ ಬೇಕು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಅಲ್ವಾ. ಸೊ ಈ ರೀತಿ BPL ಕಾರ್ಡ್ ಇರೋರಿಗೆ ಮಾತ್ರನೇ ಕೊಟ್ಟರೆ ಒಳ್ಳೇದು ಅಂತ ನನಗನ್ಸುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿ. ಯಾಕಂದರೆ ಸರ್ಕಾರದಿಂದ ಮೊದಲೇ ಹೇಳಿದರು ನನಗೂ ಫ್ರೀ, ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಜೊತೆಗೆ ಪ್ರತಿ ಮನೆ ಎಲ್ಲ ಯಜಮಾನಿಯರಿಗೂ ಕೂಡ 2,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಆದರೆ ಆಮೇಲೆ BPL ರೇಷನ್ ಕಾರ್ಡಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಅಲ್ವಾ, ಅವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಇವಾಗ ಒಂದು ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರು ಇರ್ತಾರೆ. ಸೊ ಅತ್ತೆಗೆ ಬರುತ್ತೆ, ಸೊಸೆಗೆ ಬರಲ್ಲ. ಸೊ ಈ ರೀತಿ ಆಗುತ್ತೆ. ಸೊ ಆವಾಗ ಜನಗಳು ಎಲ್ಲರೂ ಕೂಡ ಖುಷಿಯಾಗಿದ್ದರು, ಎಲ್ರಿಗೂ ಕೂಡ 2,000 ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ರೂಲ್ಸ್ಗಳು ಬಂದಾಗ ಸ್ವಲ್ಪ ಬೇಜಾರಾಯಿತು. ಬಟ್ ಓಕೆ, ಇವಾಗ ಸುಮ್ಮನೆ ಆಗಿದ್ದಾರೆ. ಬಟ್ ಅವಾಗ ಆ ರೀತಿ ಹೇಳಿದರು, ಇವಾಗ ಈ ರೀತಿ ಚೇಂಜಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಜನಗಳಿಗೆ ಸ್ವಲ್ಪ ಬೇಜಾರಾಗುತ್ತೆ. ಒಂದು ಕಡೆ ಅನಿಸುತ್ತೆ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡು ಅನ್ಸೋದಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಯಾಕಂದರೆ ಎಷ್ಟೋ ಎಲ್ಲ ಫ್ರೀ ಯೋಜನೆಗಳನ್ನ ಕೊಡಬೇಕು. ಒಂದು ಯೋಜನೆಗಳಾದರೆ ಹೆಂಗಾದರೂ ಮ್ಯಾನೇಜ್ ಮಾಡುತ್ತೆ ಸರ್ಕಾರ. ಬಟ್ ಈಗ 5 ಯೋಜನೆಗಳಿಗೂ ಕೂಡ ಇವರು ಮ್ಯಾನೇಜ್ ಮಾಡಬೇಕಲ್ವ, ಕಷ್ಟ ಆಗುತ್ತೆ, ಹೊರೆ ಆಗುತ್ತೆ. ಸೊ ಹಂಗಾಗಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಅದನ್ನು ವಿರೋಧ ಪಕ್ಷದವರು ಕೂಡ ಹೇಳ್ತಾರೆ, ಇವ್ರು ಮೊದಲೇ ಹೇಳಬೇಕಾಗಿತ್ತು ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಫಸ್ಟು ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಒಪ್ಕೊಂಡು ಎಲ್ಲರಿಗೂ ಕೊಟ್ಟರು. ಇವಾಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಸಾಲ ಮಾಡ್ತಾ ಇದ್ದಾರೆ, ಖಜಾನೆ ಖಾಲಿ ಆಗಿದೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಕರೆಕ್ಟಾಗಿ ಕೊಡ್ತಾರೆ, ಯಾವಾಗೋ ಒಂದೊಂದು ಕಂತನ್ನ ಕೊಡ್ತಾರೆ. ಇವಾಗ ಆಲ್ಮೋಸ್ಟ್ 5 ತಿಂಗಳ ಪೆಂಡಿಂಗ್ ಇದೆ, 5 ಕಂತನ್ನ ಕೊಟ್ಟೇ ಇಲ್ಲ. 5 ಕಂತಂದ್ರೆ 10,000 ರೂಪಾಯಿ ಆಗುತ್ತೆ ಒಬ್ಬೊಬ್ಬರಿಗೆ 10,000 ಅಂತಂದ್ರೆ 1,24,00,000 ಜನಕ್ಕೆ ಎಷ್ಟು ದುಡ್ಡು ಆಗುತ್ತೆ. ಸೊ ಇದೆಲ್ಲ ನೋಡಿದರೆ ಎಲ್ಲ ಒಂದು ಕಡೆ ಅನಿಸುತ್ತೆ ಸರ್ಕಾರದ ಬಳಿ ದುಡ್ಡು ಇಲ್ವೇನೋ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೊಡ್ತಾ ಇದ್ದಾರಲ್ಲ, ಅದು ಒಂದು ರೀತಿ ಖುಷಿ ವಿಚಾರನೇ. ಯಾವಾಗೋ ಕೊಡಲಿ, ಒಂದೊಂದು ಕಂತುಗಳನ್ನ ಕೊಡ್ತಾ ಇದ್ದಾರಲ್ಲ, ಅದೊಂದು ರೀತಿ ಖುಷಿ ಆಗುತ್ತೆ. ಸೊ ನೋಡೋಣ, ವೆಯ್ಟ್ ಮಾಡಿ ಇನ್ನೂ ಎಷ್ಟು ದಿನ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಇನ್ನೂ ಕೂಡ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಹೇಳ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲೇ ಕೊಡಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲ, ನಮ್ಮ ಸರ್ಕಾರ ಇರೋರ್ಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.